ಎಲ್ಲರಿಗೂ ನಮಸ್ಕಾರಗಳು. ಲಾಲಾ ಶಾಸ್ತ್ರಿಯವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಗುರುಗಳು ಬದರಿಯಿಂದ ಕಾಶಿಗೆ ಬರ್ತಾರೆ. ಅಲ್ಲಿ ವಿದ್ವತ್ತಿನ ಸಭೆಯಲ್ಲಿ ಬ್ರಹ್ಮಜ್ಞಾನವನ್ನು ಪ್ರಚುರಪಡಿಸ್ತಾರೆ. ಬ್ರಹ್ಮ ಅನ್ನೋದು ಸತ್ಯ, ಪ್ರಪಂಚ ಅನ್ನೋದೇನೆ ಮಿಥ್ಯ, ಈ ಜಗತ್ತು ಅನ್ನೋದು ಕೂಡ ಮಿಥ್ಯ ಅಂತ ಪ್ರವಚನವನ್ನು ಕೊಡ್ತಾ ಇರ್ತಾರೆ. ಸದ್ಯಕ್ಕೆ ಕತೆ ಇಲ್ಲಿಗೆ ನಿಂತಿದ್ದು, ಮುಂದಕ್ಕೆ ಹೋಗೋಣ. ಒಂದೇ ಒಂದಾಗಿರುವ ಎರಡನೆಯದಿಲ್ಲದ ಸತ್ಯವನ್ನ, ಬ್ರಹ್ಮವನ್ನ ಅನೇಕವಾದ ನಾಮರೂಪಗಳಲ್ಲಿ ಕಾಣೋದೇನೆ ಮಾಯಾ ಅಥವಾ ಮಿಥ್ಯ. ಭಾವರೂಪವಾದ ಈ ಮಾಯೆ ಅನ್ನೋದು ತನ್ನ ಆವರಣ ಶಕ್ತಿಯಿಂದ ಮತ್ತು ವಿಕ್ಷೇಪ ಶಕ್ತಿಯಿಂದ ಬ್ರಹ್ಮವನ್ನು ಜಗತ್ತಾಗಿ ತೋರಿಸುತ್ತೆ. ಹೇಗೆ ಮೋಡ ಸೂರ್ಯನನ್ನು ಮರೆ ಮಾಡುತ್ತೋ ಹಾಗೇನೆ ಈ ಮಾಯೆ ಅನ್ನೋದು ಬ್ರಹ್ಮವನ್ನು ಮರೆ ಮಾಡಿ ಜೀವನಂತೆ ತೋರಿಸುತ್ತೆ. ಹಾಗೇನೆ ತನ್ನ ವಿಕ್ಷೇಪ ಶಕ್ತಿಯಿಂದ ಹಗ್ಗದಲ್ಲಿ ಹಾವು ಇರೋ ಹಾಗೆ ಕಾಣಿಸುತ್ತೆ. ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಇರೋ ಹಾಗೆ ಬ್ರಹ್ಮನನ್ನ ಜಗತ್ತಾಗಿ ತೋರಿಸುತ್ತೆ. ಇರೋದನ್ನ ಮುಚ್ಚೋದೇನೆ ಆವರಣ, ಇಲ್ಲದೆ ಇರೋದನ್ನ ತೋರಿಸೋದು ವಿಕ್ಷೇಪ. ಈ ಮಾಯೆ ಅಥವಾ ಈ ಮಿಥ್ಯೆ ಅನ್ನೋದೇನೆ ಅವಿದ್ಯೆ. ನಿರ್ಗುಣ ಮತ್ತು ನಿರಾಕಾರ ನಿರ್ವಿಶೇಷನೂ ಆಗಿರುವಂತಹ ಬ್ರಹ್ಮ ತನ್ನ ಶಕ್ತಿಯಾದ ಮಾಯೆಯಿಂದ ಸಗುಣ ಸಾಕಾರ ಸವಿಶೇಷವಾಗಿ ಗೋಚರಿಸುತ್ತೆ. ಅದಕ್ಕೆ ನಾಮರೂಪಗಳನ್ನು ಕಲ್ಪಿಸಿದಾಗ ಈಶ್ವರ ಅನ್ನಿಸ್ಕೊಳ್ಳುತ್ತೆ. ಶ್ರುತಿ ಸ್ಮೃತಿ ಪುರಾಣಗಳೆಲ್ಲವೂ ಈಶ್ವರನನ್ನು ಒಪ್ಪೋದ್ರಿಂದ ಈಶ್ವರನ ಅಸ್ತಿತ್ವ ವ್ಯಾವಹಾರಿಕ ಅನುಕೂಲತೆಯನ್ನು ಒದಗಿಸೋದ್ರಿಂದಲೂ ಕೂಡ ವ್ಯವಹಾರ ಜಗತ್ತಿನಲ್ಲಿ ಅದ್ವೈತ ಈಶ್ವರನನ್ನು ಒಪ್ಪಿಕೊಳ್ಳುತ್ತೆ. ನಿರ್ಗುಣ ಬ್ರಹ್ಮದ ಉಪಾಸನೆ ಎಲ್ಲರಿಂದಲೂ ಸಾಧ್ಯ ಆಗಲ್ಲ. ಜಗತ್ತು ಮಿಥ್ಯ ಅನ್ನೋದು ಎಲ್ರಿಗೂ ಅರ್ಥ ಆಗಲ್ಲ. ಆದ್ರಿಂದಲೇ ಪ್ರಾರಂಭದಲ್ಲಿ ಸಗುಣ ಈಶ್ವರನ ಉಪಾಸನೆ ಅವಶ್ಯಕವಾಗಿ ಬೇಕಾಗತ್ತೆ. ಸಗುಣ ಈಶ್ವರನ ಉಪಾಸನೆಯಿಂದ ಚಿತ್ತ ಶುದ್ಧಿಯಾಗತ್ತೆ. ನಿರ್ಗುಣ ಬ್ರಹ್ಮನ ಉಪಾಸನೆಗೆ ಅದು ಸಹಾಯವಾಗತ್ತೆ. ಈ ಈಶ್ವರ ಸರ್ವಶಕ್ತ ಸರ್ವಜ್ಞ ಸರ್ವ ನಿಯಾಮಕನಾಗಿ ಕರ್ಮಕ್ಕೆ ಅಧ್ಯಕ್ಷನಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗ್ತಾನೆ. ನಿರ್ಗುಣ ನಿರ್ವಿಶೇಷ ಬ್ರಹ್ಮವೇನೆ ಮಾಯೆಯ ಉಪಾಧಿಯಿಂದ ಈಶ್ವರ ಅನ್ನಿಸ್ಕೊಂಡ ಹಾಗೆ ಅವಿದ್ಯೆಯ ಉಪಾಧಿಯಿಂದ ಜೀವ ಅನ್ನಿಸ್ಕೊಳ್ಳುತ್ತೆ. ಸಮಷ್ಟಿ ದೃಷ್ಟಿಯಿಂದ ಬ್ರಹ್ಮ ಆಗಿರೋದು ವೃಷ್ಟಿ ದೃಷ್ಟಿಯಿಂದ ಆತ್ಮವಾಗತ್ತೆ. ಈ ಆತ್ಮ ಪ್ರಾಣಧಾರಣೆ ಮಾಡೋದ್ರಿಂದ ಜೀವ ಆಗತ್ತೆ. ವ್ಯವಹಾರ ಕಾರ್ಯಗಳನ್ನು ಮಾಡೋದ್ರಿಂದ ಕರ್ತೃ ಅನ್ನಿಸ್ಕೊಳ್ಳುತ್ತೆ. ಸುಖ ದುಃಖಗಳನ್ನು ಅನುಭವಿಸೋದ್ರಿಂದ ಭೋಕ್ತೃ ಅಂತ ಕರೆಸ್ಕೊಳ್ಳುತ್ತೆ. ದೃಶ್ಯ ಜಗತ್ತನ್ನು ಆತ್ಮ ನೋಡೋದ್ರಿಂದ ದೃಷ್ಟ ಅನ್ನಿಸ್ಕೊಳ್ಳುತ್ತೆ. ಶರೀರದಲ್ಲಿ ಇರೋದ್ರಿಂದ ಪ್ರತ್ಯಗಾತ್ಮ, ಬುದ್ಧಿ ಇರೋದ್ರಿಂದ ವಿಜ್ಞಾನಾತ್ಮ, ಪ್ರಮಾಣಗಳಿಂದ ಜ್ಞಾನಗಳನ್ನು ಪಡೆಯೋದ್ರಿಂದ ಪ್ರಮಾತೃ ಕ್ಷೇತ್ರ ಅನಿಸೋ ಶರೀರವನ್ನು ಅರಿಯೋದ್ರಿಂದಲೇ ಕ್ಷೇತ್ರಜ್ಞ ಅನ್ನಿಸ್ಕೊಳ್ಳುತ್ತೆ. ಜೀವ ವಾಸ್ತವವಾಗಿ ಬ್ರಹ್ಮವೇನೆ. ತಾನು ಬ್ರಹ್ಮ ಅಂತ ಅರಿದೇ ಹೋಗೋಕ್ಕೆ ಅವಿದ್ಯೆನೇ ಕಾರಣವಾಗಿರುತ್ತೆ. ಈ ಅವಿದ್ಯೆ ನಾಶ ಆದಾಗ ಜೀವನಿಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಜೀವ ಅನ್ನೋದು ಅಜ ಅಮರ ವಿಭು, ಅವನು ಜನನ ಮರಣರಹಿತವಾದ ಬ್ರಹ್ಮನೇ ಆಗಿದ್ದಾನೆ. ಜೀವ ಸ್ವಾಭಾವಿಕವಾಗಿ ಸುಖ ಪ್ರಾಪ್ತಿಗಾಗಿ ಮತ್ತು ದುಃಖದ ನಿವೃತ್ತಿಗಾಗಿ ಯತ್ನಿಸ್ತಾನೆ. ಆದರೆ ಅದನ್ನು ಸಾಧಿಸಕ್ಕೆ, ದುಃಖ ನಿವೃತ್ತಿ ಮಾಡ್ಕೊಳ್ಳೋಕ್ಕೆ ಮತ್ತು ಸುಖವನ್ನು ಸಂಪಾದಿಸೋಕ್ಕೆ ಸರಿಯಾಗಿ ದಾರಿ ಕಾಣದೆ ತೊಳಲಾಡ್ತಾ ಇರ್ತಾನೆ. ಅವನಿಗೆ ಆಧ್ಯಾತ್ಮಶಾಸ್ತ್ರ ದುಃಖ ನಿವೃತ್ತಿ ಮಾರ್ಗವನ್ನು ಮತ್ತು ಸುಖ ಪ್ರಾಪ್ತಿ ವಿಧಾನವನ್ನು ತೋರಿಸ್ಕೊಡುತ್ತೆ. ಜೀವನು ವಾಸ್ತವವಾಗಿ ಸುಖ ಸ್ವರೂಪನೇ ಆಗಿದ್ದಾನೆ. ದುಃಖ ಅನ್ನೋದು ಅವನಿಗೆ ಆಗಂತುಕವಾಗಿ ಬಂದಿದೆ. ತನ್ನ ನಿಜಸ್ವರೂಪವನ್ನು ಅರಿದೆ ಅಜ್ಞಾನದಿಂದ ಕರ್ತೃ ಭೋಕ್ತೃ ಅಂತ ತನ್ನನ್ನು ತಾನು ಭಾವಿಸ್ಕೊಂಡಿರೋದ್ರಿಂದ ಈ ದುಃಖ ಬರುತ್ತೆ. ತನ್ನ ನಿಜಸ್ವರೂಪದ ಅರಿವಾದರೆ ಆ ದುಃಖ ತನ್ನಷ್ಟಕ್ಕೆ ತಾನೇ ಇಲ್ಲವಾಗತ್ತೆ. ಸ್ವಸ್ವರೂಪಾನುಸಂಧಾನದಿಂದ ಅದರ ಸಾಕ್ಷಾತ್ಕಾರದಿಂದ ದುಃಖ ನಿವೃತ್ತಿಯಾಗತ್ತೆ. ಈ ಸ್ವಸ್ವರೂಪವನ್ನು ಅನುಭವಿಸೋದೇನೆ ಮುಕ್ತಿ. ತಾನು ಬ್ರಹ್ಮ ಅಂತ ಅರಿತುಕೊಳ್ಳೋದೇನೆ ಮುಕ್ತಿ. ಇದಕ್ಕೆ ಅಗತ್ಯವಾದಂತಹ ಸಾಧನ ಚತುಷ್ಟಯಗಳು ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷತ್ವ. ಇವಿಷ್ಟನ್ನು ಪಡ್ಕೊಂಡು ಪ್ರಬಲವಾದ ಮೋಕ್ಷದ ಇಚ್ಛೆಯಿಂದ ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆದಂತಹ ಗುರುವನ್ನು ಆಶ್ರಯಿಸಬೇಕು. ಆತನ ಸೇವೆಯನ್ನು ಶುಶ್ರೂಷೆಯನ್ನು ಮಾಡಬೇಕು.
ಆತನಿಂದ ಉಪದೇಶವನ್ನು ಪಡೆದು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆತ್ಮಜ್ಞಾನವನ್ನು ಪಡಿಬೇಕು. ಈ ಥರ ಆಚಾರ್ಯರು ತುಂಬಿದ ವಿದ್ವಾಂಸರ ಸಭೆಯಲ್ಲಿ ಅಸ್ಖಲಿತ ವಾಣಿಯಿಂದ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ವೇದಗಳಿಂದ, ಸ್ಮೃತಿಗಳಿಂದ ಮತ್ತು ಭಗವದ್ಗೀತೆಯಿಂದ ಪದೇ ಪದೇ ಆಧಾರಗಳನ್ನು ಕೊಟ್ಟು ಬಲವಾದ ಅಸ್ಥಿಭಾರದ ಮೇಲೆ ತಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪಿಸ್ತಾರೆ. ಈ ನನ್ನ ಸಿದ್ಧಾಂತ ವೇದಾಂತ ಸಿದ್ಧಾಂತವೇ ಆಗಿದೆ. ನಾಳೆಯಿಂದ ನಾನು ಇಲ್ಲಿ ಕಲ್ತಿರುವಂತಹ ವಿದ್ವಾಂಸರ ಸಂದೇಹ ಸಂಶಯಗಳ ನಿವಾರಣೆಗೆ ತೊಡಗುತ್ತೀನಿ ಅಂತ ಹೇಳ್ತಾರೆ. ಒಂದು ವಿಚಾರವನ್ನ ಪಂಡಿತೋತ್ತಮರೆಲ್ಲ ಗಮನದಲ್ಲಿಡಬೇಕು. ನಾನು ಇಲ್ಲಿಗೆ ಬಂದಿರೋದು ಮಂಡನೆಗಾಗಿ ವಿನ ಖಂಡನೆಗಾಗಿ ಖಂಡಿತ ಅಲ್ಲ. ನಾವು ಮತ್ತು ನೀವು ಎಲ್ಲರೂ ಸತ್ಯಾನ್ವೇಷಿಗಳು. ನಮ್ಮ ನಮ್ಮ ತಿಳಿವುಗಳು ಸಿದ್ಧಾಂತಗಳನ್ನು ಶಾಸ್ತ್ರದ ಓರೆಗಲ್ಲಲ್ಲಿ ತಿಕ್ಕಿ ನೋಡೋಣ. ಅಸಾಧುವಾದದನ್ನು ತಿರಸ್ಕರಿಸೋಣ, ಸಾಧುವಾದದನ್ನು ಅಂಗೀಕರಿಸೋಣ. ಹಾಗೆ ಮತ್ತೊಮ್ಮೆ ಹೇಳ್ತೀನಿ, ನಾನು ಬಂದಿರೋದು ಮಂಡನೆಗಾಗಿ ವಿನ ಖಂಡನೆಗಾಗಿ ಅಲ್ಲ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶ್ರುತಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಚಾರ್ಯರು ತಮ್ಮ ಅಂದಿನ ಪ್ರವಚನವನ್ನು ಉಪಸಂಹಾರ ಮಾಡ್ತಾರೆ. ಸಭೆಯಲ್ಲಿ ಉಪಸ್ಥಿತರಾಗಿದ್ದಂತಹ 100 ಜನ ಪಂಡಿತರು, 1000 ಜನ ಶ್ರೋತೃಗಳು ಅಂದ್ಕೊಳ್ತಾರೆ, ಈತ ಅಸಾಮಾನ್ಯನಾದವನು, ಹುಲಿ ಸಿಂಹಗಳ ಜೊತೆ ಸೆಣಸುವಂತಹ ಮಹಾಸಾಹಸಿ, ಅವುಗಳನ್ನು ಸಾಧುಗಳನ್ನಾಗಿ ಪರಿವರ್ತಿಸಿ ಬಿಡುವಂತಹ ಮಹಾಮಾಂತ್ರಿಕ, ವಿದ್ವತ್ತಿನ ಗಣಿ, ಭಂಡಾರ, ಆಚಾರ್ಯ ಯಾಜ್ಞವಲ್ಕ್ಯರಂತೆ ಈತ ಮಹಾಜ್ಞಾನಿ ಅಂತ ಕೊಂಡಾಡ್ತಾರೆ. ಶ್ರೀ ಶಂಕರರು ತಮ್ಮ ಶಿಷ್ಯರ ಜೊತೆ ಶಂಕರೇಶ್ವರ ಗುಡಿ ಕಡೆ ಹೊರಡ್ತಾರೆ. ಅಂದಿನ ಕಾರ್ಯಕ್ರಮ ಮುಗಿದ ನಂತರ ಅವರ ಹಿಂದೆ 100 ಜನ ತರುಣರು ಅವರನ್ನು ಅನುಸರಿಸ್ತಾ ನಡೀತಾರೆ. ಆಚಾರ್ಯರ ಪ್ರತಿಭೆ, ವಿದ್ವತ್ತು, ಅವರ ಭವ್ಯವಾದ ನಿಲುವು, ಹಸನ್ಮುಖ, ಮಧುರವಾದ ಮಾತುಗಳು ಇವೆಲ್ಲವೂ ಬಹುಜನ ತರುಣರನ್ನು ಸೂಜಿಗಲ್ಲಿನ ಹಾಗೆ ಆಕರ್ಷಿಸುತ್ತವೆ. ಅವರೆಲ್ಲರೂ ಶಂಕರೇಶ್ವರ ದೇವಾಲಯದವರೆಗೂ ಹೋಗಿ ಆಚಾರ್ಯರನ್ನು ಬೀಳ್ಕೊಟ್ಟು ಹಿಂತಿರುಗ್ತಾರೆ. ಆ ಸಂಜೆ ಗುರುಗಳು ಗಂಗಾ ಸ್ನಾನಕ್ಕೆ ಅಂತ ಹೊರಟಾಗ್ಲೂ ಕೂಡ ಅನೇಕ ಯುವಕರ ಗುಂಪು ಅವರನ್ನು ಅನುಸರಿಸುತ್ತೆ. ಅವರು ವಿಶ್ವೇಶ್ವರ ಮತ್ತು ಅನ್ನಪೂರ್ಣ ಮಂದಿರಗಳಿಗೆ ದರ್ಶನಕ್ಕೆ ಹೊರಟಾಗ್ಲೂ ಸಹ ತರುಣ ವಿದ್ಯಾರ್ಥಿಗಳು ಮತ್ತು ಯುವ ವಿದ್ವಾಂಸರು ಅವರನ್ನು ಹಿಂಬಾಲಿಸ್ತಾ ಅವ್ರ ಜೊತೆನೇ ಇರ್ತಾರೆ. ಓಡಾಡಬೇಕಾದ್ರೆ, ನಿಂತಾಗ, ಕೂತಾಗ ಅವರನ್ನು ಹಿಂಬಾಲಿಸ್ತಾ, ಪ್ರಶ್ನಿಸ್ತಾ, ತಮ್ಮ ಸಂದೇಹಗಳನ್ನು ಭಿನ್ನವಿಸಿಕೊಳ್ತಾ ಸದಾ ಜನ ಅವರನ್ನು ಮುತ್ತುಕೊಂಡಿರ್ತಾರೆ. ಹಿಂದೆ 4 ವರ್ಷಗಳ ಮೊದಲು ಈ ಶಂಕರಾಚಾರ್ಯರು ಕಾಶಿ ಕ್ಷೇತ್ರಕ್ಕೆ ಆಗಮಿಸಿದಾಗ ವಿದ್ವಾಂಸರ ಸಮೂಹದಲ್ಲಿ ಅವರು ಕೌತುಕವನ್ನೇ ಮೂಡಿಸಿರ್ತಾರೆ. ತಮ್ಮ ಪ್ರತಿಭೆ ಮತ್ತು ಮೇಧೆಗಳಿಂದ ಇದೆಲ್ಲವೂ ಆಗಿರುತ್ತೆ. ಈಗ ಅವರ ಪುನರಾಗಮನ ಕೋಲಾಹಲವನ್ನೇ ಮೂಡಿಸಿಬಿಟ್ಟಿರುತ್ತೆ. ತಮ್ಮ ಪ್ರಗಲ್ಭ್ಯ ಪಾಂಡಿತ್ಯ ಅನುಭೂತಿಗಳಿಂದ ಅವರು ವಿದ್ವತ್ ಸಮೂಹದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಮೂಡಿಸಿಬಿಟ್ಟಿರ್ತಾರೆ. ವಿದ್ಯುತ್ತಿನ ಹಾಗೆ ಪ್ರವೇಶಿಸಿ ಪ್ರತಿಯೊಬ್ಬರಿಗೂ ಅವರವರ ಸ್ವಸ್ವರೂಪ ದರ್ಶನವನ್ನು ಮಾಡಿಸಿಬಿಟ್ಟಿರ್ತಾರೆ. ಈ ಪ್ರಜ್ಞಾನ ಚಕ್ಷು ತಾವು ಅರ್ತಿರೋದೇ ಸರಿ, ಉಳಿದಿರೋದು ತಿಳಿವು ಅಲ್ಪ ಅಂತ ತಿಳ್ಕೊಂಡಿದ್ದವರ ಸ್ಥಿತಿ ಡೋಲಾಯಮಾನವಾಗಿರುತ್ತೆ. ಈಗ ವೇದ ವಿರೋಧಿಗಳಿಗಂತೂ ದಿಕ್ಕೆ ತೋರದ ಹಾಗಾಗಿರುತ್ತೆ. ಆದರೆ ಆಚಾರ್ಯರು ಮಾತ್ರ ಹಸನ್ಮುಖದಿಂದ ಸಮಾಧಾನ ಚಿತ್ತರಾಗಿ ಪ್ರತಿವಾದಿಗಳ ಸಿದ್ಧಾಂತವನ್ನು ಕೇಳ್ತಾ ಇರ್ತಾರೆ. ಅದರ ಇತಿಮತಿಯನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇರ್ತಾರೆ. ಅದ್ವೈತವೇ ಪರಮಾರ್ಥ ಅಂತ ಕೂಡ ಸ್ಥಾಪನೆ ಮಾಡ್ತಾ ಇರ್ತಾರೆ. ಕಾಶಿಯ ನರೇಶ ಈಶ್ವರಿ ಕೃಷ್ಣಸಿಂಹ ತನ್ನ ಅರಮನೆಯಲ್ಲೇನೆ ವಾಕ್ಯಾರ್ಥ ಸಭೆಯನ್ನು ನಡೆಸೋಕ್ಕೆ ಅನುವು ಮಾಡಿಕೊಟ್ಟು ಎಲ್ಲ ವಿದ್ವಾಂಸರನ್ನು ಆ ಸಭೆಯಲ್ಲಿ ಭಾಗವಹಿಸಬೇಕು, ಶಾಸ್ತ್ರಾರ್ಥ ನಿರ್ಣಯ ಮಾಡಬೇಕು ಅಂತ ಘೋಷಣೆ ಮಾಡಿರ್ತಾನೆ. ಮಾರನೇ ದಿನದಿಂದಲೇ ವಿದ್ವತ್ ಪರಿಷತ್ತು ಪ್ರಾರಂಭ ಆಗತ್ತೆ. ಬ್ರಹ್ಮಕ್ಕೆ ನಾಮವಾಗಲಿ ರೂಪಾದಿಗಳಾಗಲಿ ಲಿಂಗಾದಿಗಳಾಗಲಿ ಇಲ್ಲ. ಹಾಗಾಗಿ ಪ್ರತ್ಯಕ್ಷ ಅನುಮಾನಗಳು ಪ್ರಮಾಣಗಳಿಗೆ ಅದು ಗೋಚರವೇ ಅಲ್ಲ. ಕೇವಲ ತರ್ಕಕ್ಕೆ ಯಾವತ್ತೂ ನಿಲುಗಡನೆ ಇಲ್ಲ. ಹಾಗಾಗಿ ತರ್ಕ ಮಾತ್ರದಿಂದಲೇ ಸಮ್ಯಕ್ ಜ್ಞಾನ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಬ್ರಹ್ಮವು ನಿತ್ಯವಾದದ್ದು, ಅನುಭವವನ್ನು ಉಂಟು ಮಾಡುವಂತಹ ಅಪರೋಕ್ಷ ಜ್ಞಾನವೇನೇ ಅದು ವೇದ ಪ್ರತಿಪಾದಿತವಾದಂತಹ ಸಮ್ಯಕ್ ದರ್ಶನಕ್ಕೆ ಕಾರಣ ಆಗುತ್ತೆ ಅಂತ ಶಂಕರರು ಶ್ರುತಪಡಿಸ್ತಾರೆ. ಎದುರಾಳಿಗಳ ವಾದವನ್ನು ವಿಮರ್ಶೆಗೆ ಎತ್ಕೋತಾರೆ. ಆಚಾರ್ಯರು ಆಗ ಪ್ರಚಲಿತವಾಗಿದ್ದಂತಹ ಸಾಂಖ್ಯ ಮತ, ವೈಶೇಷಿಕ ಮತ, ನ್ಯಾಯ ಮತ, ಯೋಗ ಮತ ಮತ್ತು ಪೂರ್ವ ಮೀಮಾಂಸಾ ಮತಗಳನ್ನು ಪರಾಮರ್ಶೆ ಮಾಡ್ತಾರೆ.
ಪ್ರಪಂಚದಲ್ಲಿ ನಮಗೆ ಇಂದ್ರಿಯ ಗೋಚರ ಆಗುವಂತಹ ವಸ್ತುಗಳನ್ನು ವಿಶ್ಲೇಷಣೆ ಮಾಡಿದಾಗ ಅವು ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಆಕಾಶ ಅಂತ 5 ವಿಧವಾಗಿದೆ. ಸರಿ, ಇದಕ್ಕೆ ಮೂಲ ಕಾರಣ ಯಾವುದು? ಈ 5 ಅಚೇತನ ವಸ್ತುಗಳಾಗಿರೋದ್ರಿಂದ ಇವುಗಳ ಮೂಲ ಕಾರಣವೂ ಕೂಡ ಅಚೇತನವಾ? ಅಥವಾ ದೊಡ್ಡದಾದ ವಸ್ತುಗಳಿಂದ, ಪ್ರಧಾನವಾದ ಚಿಕ್ಕ ವಸ್ತುಗಳಿಂದ, ಪರಮಾಣುಗಳಿಂದ ದೊಡ್ಡ ಕಾರ್ಯ ಆಗೋ ಹಾಗೆ ಈ ಪ್ರಪಂಚ ಅನ್ನೋದು ಆಗಿದೆಯಾ? ಅಥವಾ ಈಶ್ವರ ಅನ್ನುವಂತಹ ಒಬ್ಬ ಚೇತನ ಪುರುಷ ಈ ಪ್ರಧಾನ ಅಥವಾ ಪರಮಾಣುಗಳಿಂದ ಅಂದರೆ ಪ್ರಕೃತಿಯಿಂದ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದನ? ಈ ಸಾಂಖ್ಯರು ಪರಿಣಾಮವಾದಿಗಳು. ಸತ್ಕಾರ್ಯವಾದ ಕಾರಣವೇ ಪ್ರಕೃತಿ ಅನ್ನೋ ಪ್ರಧಾನವೆಂಬ ಕಾರ್ಯರೂಪವಾಗಿ ಅಂದರೆ ಜಗತ್ತಿನ ರೂಪವಾಗಿ ಪರಿಣಮಿಸುತ್ತೆ ಅನ್ನೋದು ಅವರ ನಿಲುವಾಗಿತ್ತು. ವೈಶೇಷಿಕರು ಆರಂಭವಾದಿಗಳು ಪರಮಾಣುಗಳು, ದ್ವೆಣುಕುಗಳು ಮುಂತಾದ ಕ್ರಮದಿಂದ ಕೂಡಿಕೊಂಡು ಕಾರ್ಯವನ್ನು, ಪ್ರಪಂಚವನ್ನು ಉಂಟು ಮಾಡುತ್ತವೆ ಅಂತ ನಂಬಿದವರು. ಪ್ರಧಾನವೇ ಜಗತ್ತಾಗಿ ಪರಿಣಮಿಸಿದೆ ಅನ್ನೋದು ಸಾಂಖ್ಯರ ನಿಲುವು. ಅವರು ತರ್ಕಶ್ರುತಿಗಳನ್ನು ಉಪಯೋಗಿಸಿ ತಮ್ಮ ಸಿದ್ಧಾಂತಗಳನ್ನು ಮಂಡಿಸ್ತಿದ್ರು. ಪರಮಾಣುಗಳು ಜಗದ್ರೂಪವಾಗಿ ಪರಿಣಮಿಸಿದೆ ಅಂತ ವೈಶೇಷಿಕರು ಮುಖ್ಯವಾಗಿ ತರ್ಕವನ್ನೇ ಆಶ್ರಯಿಸಿ ವಾದ ಮಾಡ್ತಾ ಇದ್ರು. ಆಚಾರ್ಯರು ಅವರಿಬ್ಬರು ವಾದವನ್ನು ಒಪ್ಪದೆ ಚೇತನವಾದ ಬ್ರಹ್ಮವೇನೆ ಜಗತ್ತಿಗೆ ಕಾರಣ ಅಂತ ತಿಳಿಸ್ಕೊಡ್ತಾರೆ. ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆ ಅಲ್ಲ. ಹಾಗೇನೆ ನಾಮರೂಪಾತ್ಮಕವಾದ ಈ ಜಗತ್ತು ಅವಿದ್ಯಾ ಕಲ್ಪಿತವಾದ ಮಹಾಯ ಕಾರ್ಯ ಅಂತಲೂ ಸ್ಪಷ್ಟಪಡಿಸ್ತಾರೆ. ಹಾಗೇನೆ ನ್ಯಾಯಮತ, ಯೋಗ ಮತಗಳನ್ನು ವಿಮರ್ಶನೆ ಮಾಡ್ತಾರೆ. ಅವುಗಳ ಅಪರಿಪೂರ್ಣತೆಯನ್ನು ತೋರಿಸ್ಕೊಡ್ತಾರೆ. ವೇದವನ್ನು ಬಿಟ್ಟು ಸಾಂಖ್ಯ ಜ್ಞಾನದಿಂದಾಗಲಿ ಅಥವಾ ಯೋಗ ಮಾರ್ಗದಿಂದಾಗಲಿ ಮೋಕ್ಷ ಅನ್ನೋದು ಸಿಕ್ಕೋಲ್ಲ. ವೇದದಲ್ಲಿ ಪ್ರತಿಪಾದ್ಯವಾದಂತಹ ಅದ್ವೈತನೇ ಏಕತ್ವ ಜ್ಞಾನವೇನೆ ಸಾಂಖ್ಯ. ಅದಕ್ಕೆ ಅಂತರಂಗ ಸಾಧನವಾದ ನಿಧಿಧ್ಯಾಸನವೇ ಯೋಗ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಪೂರ್ವ ಮೀಮಾಂಸಕರು ಸಹ ಉತ್ತರ ಮೀಮಾಂಸಕರ ಹಾಗೇನೆ ವೇದವನ್ನೇ ತಮ್ಮ ವಾದಕ್ಕೆ ಆಧಾರವಾಗಿ ಇಟ್ಕೊಂಡಿರ್ತಾರೆ. ಕಾಮ್ಯ ಕರ್ಮಗಳನ್ನು, ನಿಷಿದ್ಧ ಕರ್ಮಗಳನ್ನು ಬಿಟ್ಟು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾತ್ರ ಮಾಡ್ತಾ ಇದ್ರೆ ಮುಕ್ತಿ ದೊರೆಯುತ್ತೆ ಅಂತ ಅವರು ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಮೀಮಾಂಸಕರ ಈ ಮತವನ್ನು ಕೂಡ ಶಂಕರಾಚಾರ್ಯರು ಅಲ್ಲಗಳಿತಾರೆ. ಸಾಧನೆಯ ಚೌಕಟ್ಟಲ್ಲಿ ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟರೂ ಕೂಡ ಮುಕ್ತಿಗೆ ನೇರ ಸಾಧನ ಕರ್ಮ ಅನ್ನೋದಲ್ಲ, ಜ್ಞಾನವೇನೆ ಅಂತ ಆಚಾರ್ಯರು ಪ್ರತಿಪಾದಿಸ್ತಾರೆ. ತಮ್ಮ ವಾದದಲ್ಲಿ ಆಚಾರ್ಯರು ಶ್ರುತಿ ಸ್ಮೃತಿಗಳಿಂದ ವಿಪುಲವಾದ ಆಧಾರಗಳನ್ನು ಕೊಟ್ಟು ಪ್ರತಿವಾದಿಗಳು ತಮ್ಮ ವಿಚಾರಗಳನ್ನು, ತಮ್ಮ ನಿರ್ಧಾರಗಳನ್ನು ಪುನಃ ಪರಿಶೀಲನೆ ಮಾಡೋ ಹಾಗೆ ಮನವೊಲಿಸ್ತಾ ಇರ್ತಾರೆ. ಕರ್ಮದಿಂದ ಮೋಕ್ಷ ಪ್ರಾಪ್ತಿ ಅಲ್ಲ ಅಂತ ಸ್ಪಷ್ಟವಾಗಿಯೇ ವಿವರಿಸ್ತಾ ಇರ್ತಾರೆ. ಇನ್ನು ವೇದಕ್ಕಿಂತಲೂ ಹೆಚ್ಚಾಗಿ ಆಗಮ ಪ್ರಾಮಾಣ್ಯವನ್ನೇ ನಂಬುವಂತಹ ಪಾಶುಪತರು ಮತ್ತು ಭಾಗವತರು ಸಹ ಆಚಾರ್ಯರ ವಾದ ಸಭೆಗೆ ಆಗಮಿಸಿರ್ತಾರೆ. ಮಾಹೇಶ್ವರ ಸಿದ್ಧಾಂತವನ್ನ ವೇದ ಬಾಹ್ಯವಾದ ಈಶ್ವರ ಕಲ್ಪನೆ ಅಂತ ಕರೆದು ಪಾಂಚರಾತ್ರನನ್ನು ಸಹ ಜೀವದ ಉತ್ಪತ್ತಿಯ ವಿಚಾರದಲ್ಲಿ ಅವರ ನಿಲುವು ಅವೈದಿಕ ಅನ್ನೋದನ್ನು ಆಚಾರ್ಯರು ಸ್ಪಷ್ಟಗೊಳಿಸ್ತಾರೆ. ವಿಚಾರದ ಹಾಗೆ ಅವರ ಆಚಾರವನ್ನ ಅಂದ್ರೆ ನುಡಿ ಮತ್ತು ನಡೆಯನ್ನು ಸಹ ಆಚಾರ್ಯರು ಪರಾಮರ್ಶಿಸ್ತಾರೆ. ತಪ್ತ ಮುದ್ರಾ ಧಾರಣೆಯನ್ನ ಅಲ್ಲಗಳಿತಾರೆ. ಸ್ಮೃತಿಗಳಾಗ್ಲಿ, ಆಗಮಗಳಾಗ್ಲಿ ಅಥವಾ ಪುರಾಣಗಳಾಗ್ಲಿ ಶ್ರುತಿಗೆ, ವೇದಕ್ಕೆ ವಿರುದ್ಧವಾಗಿದ್ದಲ್ಲಿ ಅವುಗಳನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತಲೂ ಸ್ಪಷ್ಟಪಡಿಸ್ತಾರೆ. ಶ್ರುತಿಯೂ ಸಹ ಅನುಭವಕ್ಕೆ ವಿರುದ್ಧವಾದದ್ದನ್ನ ಹೇಳಿದ್ರೆ ಅದನ್ನು ಸಹ ವರ್ಜ್ಯ ಮಾಡಬೇಕು ಅಂತಲೂ ಪ್ರತಿಪಾದನೆ ಮಾಡ್ತಾರೆ. ಇನ್ನು ಮಾಹೇಶ್ವರರು ಅಂದ್ರೆ ಶೈವರು ಅಥವಾ ಪಾಶುಪತರು ಕಾರ್ಯಕಾರಣ, ಯೋಗ, ವಿಧಿ, ದುಃಖ ಅಂತ 5 ತತ್ವಗಳನ್ನ ಈಶ್ವರನು ಪಾಶುಪತ ವಿಮೋಚನೆಗಾಗಿ ಉಪದೇಶಿಸ್ತಾನೆ ಅಂತ ವಾದಿಸ್ತಾರೆ. ಆಚಾರ್ಯರು ಹೀನ, ಮಧ್ಯಮ ಮತ್ತು ಉತ್ತಮ ಅಂತ ಪ್ರಾಣಿ ವಿಶೇಷಗಳನ್ನ ಈಶ್ವರ ಸೃಷ್ಟಿಸಿದಾನೆ ಅಂದ್ರೆ ಆತನಿಗೆ ರಾಗದ್ವೇಷಾದಿ ದೋಷಗಳು ಪ್ರಾಪ್ತ ಆಗೋದಿಲ್ವಾ? ಯಾರೊಬ್ಬರು ಕೂಡ ಯಾವ ದೋಷದ ಪ್ರೇರಣೆಯೂ ಇಲ್ಲದೆ ರಾಗದ್ವೇಷಗಳೇ ದೋಷಗಳು, ಸ್ವಾರ್ಥಕ್ಕಾಗಿ ಪರಾರ್ಥಕ್ಕಾಗಿ ಪ್ರವರ್ತಿಸೋದಿಲ್ಲ. ಹಾಗಾಗಿ ಇದು ಅಸಮಂಜಸ ಆಗತ್ತೆ ಅಂತ ತೋರಿಸ್ಕೊಡ್ತಾರೆ. ಇನ್ನು ಭಾಗವತರು ಮತ್ತೆ ವೈಷ್ಣವರು. ಪಾಂಚರಾತ್ರರು ಭಗವಂತನಾದ ವಾಸುದೇವ ಒಬ್ಬನೇ ಜ್ಞಾನ ಸ್ವರೂಪವಾಗಿರುವಂತಹ ಪರಮಾತ್ಮ ತತ್ವ.
ಆತ 4 ಬಗೆಯಾಗಿ ತನ್ನನ್ನು ವಿಂಗಡಿಸಿಕೊಂಡಿದ್ದಾನೆ. ವಾಸುದೇವ ವ್ಯೂಹ ರೂಪದಿಂದ ಪರಮಾತ್ಮಕನಾಗಿ, ಸಂಕರ್ಷಣ ವ್ಯೂಹ ರೂಪದಿಂದ ಜೀವನಾಗಿ, ಪ್ರದ್ಯುಮ್ನ ವ್ಯೂಹ ರೂಪದಿಂದ ಮನಸ್ಸಾಗಿ, ಅನಿರುದ್ಧ ವ್ಯೂಹ ರೂಪದಲ್ಲಿ ಅಹಂಕಾರವಾಗಿದ್ದಾನೆ. ವಾಸುದೇವ ರೂಪವು ಪ್ರಕೃತಿ, ಸಂಕರ್ಷಣಾದಿ ವ್ಯೂಹಗಳು ಕಾರ್ಯವು. ಭಗವಂತನ ವಾಸುದೇವನನ್ನ ಅಭಿಗಮನ, ಉಪಾದಾನ, ಇಜ್ಯ, ಸ್ವಾಧ್ಯಾಯ ಮತ್ತು ಯೋಗ ಇವುಗಳಿಂದ ಆರಾಧಿಸಿ ಕ್ಲೇಶಗಳನ್ನು ಕಳ್ಕೊಂಡವರು ಭಗವಂತನನ್ನ ಸೇರ್ತಾರೆ ಅಂತ ವಾದಿಸಿದ ಭಾಗವತರನ್ನ ಆಚಾರ್ಯರು ಹೀಗೆ ಹೇಳ್ತಾರೆ: ನಿಮ್ಮ ಸಿದ್ಧಾಂತ ಶ್ರುತಿಗೆ ವಿರುದ್ಧವಾದದ್ದು. ವಾಸುದೇವ, ಸಂಕರ್ಷಣಾದಿಗಳು ಎಲ್ಲರೂ ಭಗವಂತನೇ. ಜ್ಞಾನಾದಿ ಗುಣಗಳೆಲ್ಲ ಸಮಾನರೇ ಅನ್ನೋದಾದ್ರೆ ಅನೇಕೇಶ್ವರವಾದ ತೋರುತ್ತೆ ಅಂತ ನುಡಿದು ಅವರ ಮತವನ್ನ ಕೂಲಂಕಷವಾಗಿ ವಿಮರ್ಶನೆ ಮಾಡ್ತಾರೆ. ಪಾಶುಪತರಲ್ಲಿ, ಮಾಹೇಶ್ವರರಲ್ಲಿ, ಭಾಗವತರಲ್ಲಿ ಇದ್ದಂತಹ ಅವೈದಿಕ ಆಚಾರ ವಿಚಾರಗಳನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ರಕ್ತವಸ್ತ್ರ ಧಾರಣೆ ಮಾಡೋದು, ತಪ್ತ ಮುದ್ರಾಂಕವನ್ನ ಮಾಡೋದು, ಪರಸ್ಪರ ದೇವತಾ ಆರಾಧನೆಯಲ್ಲಿ ಇರುವಂತಹ ಅಸಹನೆಯನ್ನು ತೋರಿಸೋದು, ದೇವತಾರಾಧಕರಲ್ಲಿ ಇರುವಂತಹ ದ್ವೇಷ ವೈಷಮ್ಯವನ್ನು ತಪ್ಪು ಅಂತಲೂ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಆಚಾರ್ಯರನ್ನ ಎದುರಿಸಕ್ಕೆ ಅಂತ ವಾದದಲ್ಲಿ ತಮ್ಮ ತಮ್ಮ ನಿಲುವನ್ನು ಸ್ಥಾಪಿಸಕ್ಕೆ ಬರ್ತಿದ್ದಂತಹ ಪಂಡಿತರ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ. ರಾತ್ರಿಯಲ್ಲಿ ಮಿನುಗುವಂತಹ ನೂರಾರು, ಸಾವಿರಾರು, ಲಕ್ಷಗಟ್ಟಲೆ ನಕ್ಷತ್ರ ಗ್ರಹರಾಶಿ ಸೂರ್ಯ ಉದಯ ಆಗ್ತಿದ್ದ ಹಾಗೆ ಮಂಕಾಗೋ ಹಾಗೆ ಆಚಾರ್ಯರ ಎದುರಿಗೆ ಅವರ ಪ್ರತಿಭೆ, ಪಾಂಡಿತ್ಯಗಳು ಎಲ್ಲವೂ ವಾಗ್ಜರಿಯ ಮಂಕಾಗಿ ಹೋಗ್ತಾ ಇರುತ್ತೆ. ಆದರೆ ಹಾಗೆ ತಮ್ಮ ತಮ್ಮ ನಿಲುವು ಸರಿಯಲ್ಲ, ಅವು ವೇದಶಾಸ್ತ್ರಕ್ಕೆ ಅನುಗುಣವಾಗಿಲ್ಲ ಅಂತ ಹೃತ್ಪೂರ್ವಕವಾಗಿ ಅರ್ಥವರು ಆಚಾರ್ಯರನ್ನ ಆಶ್ರಯಿಸ್ತಿರ್ತಾರೆ. ಅವರಿಂದ ಆಚಾರ್ಯರ ಶಿಷ್ಯತ್ವವನ್ನು ಪಡಿತಾ ಇರ್ತಾರೆ ಮತ್ತು ಅವರ ಉದ್ಗ್ರಂಥಗಳನ್ನೆಲ್ಲವನ್ನು ತಮ್ಮ ಶಿಷ್ಯರಿಂದ ಪ್ರತಿ ಮಾಡಿಸ್ಕೋತಾ ಇರ್ತಾರೆ. ವಾರಾಣಸಿಗೆ ಬಂದು 1-2 ತಿಂಗಳಲ್ಲಿ ರಾಷ್ಟ್ರದ 4 ದೆಸೆಗಳಿಂದಲೂ ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದ ತರುಣ ವಿದ್ಯಾರ್ಥಿ ವೃಂದಗಳಿಗೆ ಶಂಕರಾಚಾರ್ಯರೇನೆ ಆದರ್ಶರಾಗ್ತಾರೆ. ಶ್ರೇಷ್ಠ ಮಾರ್ಗದರ್ಶಕರು, ಗುರುವು ಆಗ್ತಾರೆ. ಅವರ ಭಾಷ್ಯ ಗ್ರಂಥಗಳ ಅನೇಕ ಪ್ರತಿಗಳನ್ನು ಹಗಲಿರುಳು ಕೂತು ಅನೇಕ ವಿದ್ಯಾರ್ಥಿಗಳು ಸಿದ್ಧ ಮಾಡ್ತಾರೆ. ಆಚಾರ್ಯರು ದಿಗ್ವಿಜಯನ್ನ ಆರಂಭಿಸಕ್ಕೆ ಮೊದಲೇನೆ ಅವರ ಗ್ರಂಥಗಳ ಪ್ರತಿಗಳು ಎಲ್ಲ ಕಡೆಗೂ ಜೈತ್ರ ಯಾತ್ರೆಯನ್ನ ಆರಂಭ ಮಾಡಿಬಿಟ್ಟಿರುತ್ತವೆ. ಒಂದು ಸಂಜೆ ಆಚಾರ್ಯರು ಪ್ರವಚನವನ್ನು ನೀಡ್ತಾ ಇದ್ದಾಗ ಹಲವಾರು ವಿದ್ವಾಂಸರು ಬರ್ತಾರೆ. ತಮ್ಮ ಅನುಮಾನವನ್ನು ಅವರ ಮುಂದಿಟ್ಟು, ಆಚಾರ್ಯರೇ, ತಮ್ಮ ಅದ್ವೈತವಾದ ಅನ್ನೋದು ಬಹುಮಟ್ಟಿಗೆ ಬೌದ್ಧರ ಶೂನ್ಯವಾದವನ್ನು ಹೋಲುತ್ತೆ ಅಂತ ನಮಗೆ ಅನ್ನಿಸ್ತಾ ಇದೆ ಅಂತಾರೆ. ಆಗ ಆಚಾರ್ಯರು ಮಂದಹಾಸಯುಕ್ತರಾಗಿ ಅವರನ್ನು ಸಂಬೋಧಿಸ್ತಾ ಹೇಳ್ತಾರೆ: ಪಂಡಿತರೆ, ನಿಮ್ಮ ಭಾವನೆ ಸರಿಯಲ್ಲ. ವಿಷಯಗಳ ಬಗ್ಗೆ ಇರುವಂತಹ ಆಸಕ್ತಿ, ಆಕರ್ಷಣೆಯನ್ನು ಹೋಗಲಾಡ್ಸೋಕ್ಕೋಸ್ಕರ ಗೌತಮ ಬುದ್ಧ ಎಲ್ಲವನ್ನು ಕ್ಷಣಿಕ ಅಂತ ಹೇಳ್ತಾನೆ. ಮುಂದೆ ಆತನ ಬಹುಜನ ಅನುಯಾಯಿಗಳು ಕ್ಷಣಿಕ ಅನ್ನೋದನ್ನೇ ಅಕ್ಷರಶಃ ಪ್ರತಿಪಾದಿಸ್ತಾ ಕ್ಷಣಿಕವಾದವನ್ನು ಸ್ಥಾಪಿಸ್ತಾರೆ ಅಂತ ಪ್ರಾರಂಭ ಮಾಡಿ ಆಚಾರ್ಯರು ಬೌದ್ಧರ ಸಮಷ್ಟಿವಾದ ಮತ್ತು ಶೂನ್ಯವಾದಗಳನ್ನು ವಿಮರ್ಶೆ ಮಾಡ್ತಾರೆ. ಸಮಷ್ಟಿವಾದಿಗಳು ಪ್ರಕೃತಿ ಮತ್ತು ಮನಸ್ಸು ಇವು ಜಗತ್ಕಾರಣ ಅಂತ ಹೇಳ್ತಾರೆ. ವಿಜ್ಞಾನವಾದಿಗಳು ಮನಸ್ಸು ಒಂದೇ ಜಗತ್ಕಾರಣ ಅಂತ ಹೇಳ್ತಾರೆ. ಇನ್ನು ಶೂನ್ಯವಾದಿಗಳು ಎಲ್ಲವೂ ಶೂನ್ಯ, ಪಂಚಭೂತಾತ್ಮಕವಾದಂತಹ ಪ್ರಕೃತಿ, ಮನಸ್ಸು ಎಲ್ಲವೂ ಶೂನ್ಯ, ಕ್ಷಣಭಂಗುರ ಅಂತ ವಾದಿಸ್ತಾರೆ ಅಂತ ಪ್ರಾರಂಭ ಮಾಡಿ ಪೂರ್ವ ಪಕ್ಷವನ್ನು ಸ್ಪಷ್ಟಗೊಳಿಸಿ ಆನಂತರ ತಮ್ಮ ಸಿದ್ಧಾಂತವನ್ನು ವಿವರಿಸ್ತಾರೆ. ಬೌದ್ಧರು ಬ್ರಹ್ಮವನ್ನಾಗಲಿ ಅಥವಾ ಆತ್ಮವನ್ನಾಗಲಿ ಒಪ್ಪೋದಿಲ್ಲ. ಬ್ರಹ್ಮಾತ್ಮೈಕ್ಯನಂತೂ ಬೌದ್ಧರ ದರ್ಶನದಲ್ಲಿ ಇಲ್ಲವೇ ಇಲ್ಲ. ಬೌದ್ಧರಿಗೆ ಎಲ್ಲವೂ ಶೂನ್ಯವೇನೆ, ಎಲ್ಲವೂ ಕ್ಷಣಕವೇನೆ, ನಿರ್ಗುಣ ನಿರ್ವಿಶೇಷ ಬ್ರಹ್ಮವೇನೆ ನಮ್ಮ ಆತ್ಮವಾಗಿದೆ, ಶೂನ್ಯ ನಮ್ಮ ಆತ್ಮವಾಗಿಲ್ಲ. ನಮಗೆಲ್ಲ ಆತ್ಮಾನುಭೂತಿ ಅನ್ನೋದು ಕ್ಷಣ ಕ್ಷಣಕ್ಕೂ ಆಗ್ತಲೇ ಇರುತ್ತೆ. ನಾನು ನಾನು ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಸರಿ, ಈ ನಾನು ಅಂದರೆ ಯಾರು? ಪಂಚಭೂತಾತ್ಮಕವಾದಂತಹ ಈ ಶರೀರವ, ಇಂದ್ರಿಯಗಳ ಅಥವಾ ಪ್ರಾಣವ, ಅಂತಃಕರಣವ, ಇದ್ಯಾವುದೂ ಅಲ್ಲ. ಇವೆಲ್ಲಕ್ಕೂ ಅಧಿಷ್ಠಾನವಾದ ಆತ್ಮನೇ ಪ್ರತಿ ಕ್ಷಣದಲ್ಲೂ ನಾನು ನಾನು ಅಂತ ಸ್ಪಂದಿಸ್ತಿರುತ್ತೆ. ಆತ್ಮನೇ ಶೂನ್ಯವಾಗಿದ್ದರೆ ನಾನು ಅನ್ನೋದು ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ವಿ. ನಾನು ಇಲ್ಲ ಅಂತ ಯಾರು ಹೇಳಲ್ಲ. ಎಂತಹ ದಡ್ಡನಿಗೂ ನಾನು ನಾನು ಅನ್ನೋ ಅನುಭವ ಆಗ್ತಾನೆ ಇರುತ್ತೆ. ನಾನು ಅನ್ನೋದು
ಶೂನ್ಯವೇ ಆಗಿದ್ರೆ ಇಂತಹ ಅನುಭವ ಹೇಗೆ ತಾನೇ ಆಗಕ್ಕೆ ಸಾಧ್ಯ? ಹಾಗಾಗಿ ಬೌದ್ಧರ ಪ್ರಕಾರ ಶೂನ್ಯ ಇದೆ ಅಂತ ಹೇಳೋಕ್ಕಾದ್ರೂ ಒಬ್ಬ ಆತ್ಮ ಅನ್ನೋದು ಇರಲೇಬೇಕಲ್ವೇ? ಆತ್ಮ ಅನ್ನೋದು ಶೂನ್ಯ ಅಲ್ಲ, ಅದು ಪೂರ್ಣ. ಆತ್ಮನೇ ಬ್ರಹ್ಮ, ಬ್ರಹ್ಮವೂ ಶೂನ್ಯವಲ್ಲ, ಅದು ಪೂರ್ಣ. ಹಾಗೆಯೇ ನಾವೆಲ್ಲರೂ ಮಣ್ಣು, ಕಲ್ಲು, ಮರಮುಟ್ಟು ಇತ್ಯಾದಿಗಳ ಹಾಗೆ ಜಡವಲ್ಲ, ಚೇತನ ಸ್ವರೂಪರು. ಇದು ನಮ್ಮ ಅನುಭವಕ್ಕೆ ಕ್ಷಣ ಕ್ಷಣಕ್ಕೂ ಬರ್ತಾ ಇರುತ್ತೆ. ನಾವು ಶೂನ್ಯವೇ ಆಗಿದ್ರೆ ಇಂತಹ ಅನುಭವ ಬರೋಕ್ಕೆ ಸಾಧ್ಯವಾ? ಹಾಗೆಯೇ ನಾವು ಆನಂದ ಸ್ವರೂಪರೂ ಆಗಿದ್ದೀವಿ. ಈ ಸತ್ಯ ಸ್ವರೂಪ, ಚೈತನ್ಯ ಸ್ವರೂಪ ಮತ್ತು ಆನಂದ ಸ್ವರೂಪ ಅನ್ನೋದು ಬ್ರಹ್ಮನ ಲಕ್ಷಣಗಳಾಗಿವೆ. ಆತ್ಮನು ಬ್ರಹ್ಮನು ಒಂದೇನೆ. ಹಾಗಾಗಿ ನಾವು ಸಚ್ಚಿದಾನಂದ ಸ್ವರೂಪರೇ ಆಗಿರ್ತೀವಿ. ಹಾಗೆ ಬೌದ್ಧರ ಶೂನ್ಯ ಸಚ್ಚಿದಾನಂದವಲ್ಲ, ಬ್ರಹ್ಮ ಅಥವಾ ಆತ್ಮ ಅನ್ನೋದು ಶೂನ್ಯ ಅಲ್ಲ. ಅದ್ವೈತದ ಬ್ರಹ್ಮಕ್ಕೂ ಬೌದ್ಧರ ಶೂನ್ಯಕ್ಕೂ ಇರೋ ಈ ಅಂತರವನ್ನು ನಾವು ಗಮನದಲ್ಲಿಡಬೇಕು. ಆತ್ಮ ಅಥವಾ ಬ್ರಹ್ಮ ಅನ್ನೋದು ಈ ಪ್ರಪಂಚದ ಹಾಸ್ಯಕ್ಕೆ ಅಧಿಷ್ಠಾನ, ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ. ಬ್ರಹ್ಮದ ಆಧಾರದಿಂದ ತೋರೋ ಈ ಜಗತ್ತನ್ನು ನಾವು ಪಾರಮಾರ್ಥಿಕ ಸತ್ಯ ಅಲ್ಲ ಅನ್ನೋ ಕಾರಣದಿಂದಾಗಿ ಮಿಥ್ಯಾ ಅಂತ ಕರಿತೀವಿ. ಇನ್ನು ಬೌದ್ಧರು ಯಾವ ಪರಮಾರ್ಥ ತತ್ವವನ್ನು ಅಂಗೀಕರಿಸೋದಿಲ್ಲ, ಜಗತ್ತನ್ನು ಶೂನ್ಯ ಅಂತ ನಿರಾಕರಿಸಿಬಿಡ್ತಾರೆ. ನಮಗೆ ಜಗತ್ತು ವ್ಯಾವಹಾರಿಕ ಸತ್ಯ, ಸದಧಿಷ್ಠಾನ ಭ್ರಮೆ, ಸತ್ಯವನ್ನು ಬ್ರಹ್ಮವನ್ನು ಆಧಾರವಾಗುಳ್ಳೋ ಭ್ರಮೆ. ಬೌದ್ಧರಿಗೆ ಈ ಜಗತ್ತು ನಿರಧಿಷ್ಠಾನ ಭ್ರಮೆಯಾಗಿದೆ, ಶೂನ್ಯವನ್ನು ಆಧಾರವಾಗಿರುವಂತಹ ಭ್ರಮೆ ಅದು. ಬೌದ್ಧರಲ್ಲಿ ವಿಜ್ಞಾನವಾದಿಗಳಾದವರು ಜಗತ್ತಿನ ಅಸ್ತಿತ್ವವನ್ನೇ ಒಪ್ಪೋದಿಲ್ಲ, ಅದು ಮನಸ್ಸಿನ ಒಂದು ಭ್ರಾಂತಿ ಅಂತ ಕೂಡ ಹೇಳ್ತಾರೆ. ನಮ್ಮ ಸಿದ್ಧಾಂತ ಜಗತ್ತು ಭ್ರಮೆ, ಒಂದು ತೋರಿಕೆ ಅಂತ ಪ್ರತಿಪಾದಿಸಿದ್ರು ಕೂಡ ಬಾಹ್ಯ ಜಗತ್ತು, ಈ ಜೀವರಾಶಿ ಇವು ವ್ಯಾವಹಾರಿಕ ಕಾಲದಲ್ಲಿರೋ ಸತ್ಯ ಅಂತ ಒಪ್ಪುತ್ತೆ. ಹಾಗೆ ಬೌದ್ಧರಲ್ಲಿ ಎಲ್ಲವೂ ಕ್ಷಣಿಕವಾಗಿದೆ. ಅದ್ವೈತಿಗಳಲ್ಲಿ ಜಗತ್ತು ಮಿಥ್ಯಾ ಅಂತ ಹೇಳಿದ್ರು ಕೂಡ ಜಗತ್ತು ಅನ್ನೋದು ಕ್ಷಣಿಕವಲ್ಲ, ಆತ್ಮ ಬ್ರಹ್ಮವಂತೂ ನಿತ್ಯ ಸತ್ಯವಾಗಿದೆ. ಬೌದ್ಧರಲ್ಲಿ ಶಾಶ್ವತವಾದ ನಿತ್ಯ ಸತ್ಯ ಅನ್ನೋದೇನೆ ಇಲ್ಲ. ನಾವು ಶ್ರುತಿಗಳನ್ನು ಒಪ್ತೀವಿ, ನಮ್ಮ ಸಿದ್ಧಾಂತಕ್ಕೆ ವೇದಗಳೇ ಶ್ರುತಿಗಳೇ ಆಧಾರ. ಆದರೆ ಬೌದ್ಧರು ಶ್ರುತಿಯನ್ನು ಒಪ್ಪೋದಿಲ್ಲ, ಅವರು ಕೇವಲ ತಾರ್ಕಿಕರು. ತರ್ಕದಿಂದ ತತ್ವಸ್ಥಾಪನೆ ಸಾಧ್ಯವಾ? ನಮ್ಮ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅನುಭವಗಮ್ಯವಾದ ತತ್ವವಾದವಾಗಿದೆ. ಜೀವನದಲ್ಲಿ ಭರವಸೆ, ಉತ್ಸಾಹ, ಶ್ರದ್ಧೆ, ವಿಶ್ವಾಸ, ಆಸಕ್ತಿಗಳನ್ನು ಮೂಡಿಸಿ ಔನ್ನತ್ಯಕ್ಕೆ ಒಯ್ಯುವಂತಹ ದಾರಿದೀಪವೇ ಆಗಿದೆ. ಬೌದ್ಧರ ಶೂನ್ಯವಾದ ಜೀವನದಲ್ಲಿ ನಿರಾಸೆಯನ್ನು, ನಿರುತ್ಸಾಹವನ್ನು, ನಿರಾಸಕ್ತಿಯನ್ನು ಮೂಡಿಸುವಂತಹ ನೈರಾತ್ಮವಾದವಾಗಿದೆ. ಆಚಾರ್ಯರು 2 ಗ್ರಂಥಗಳಿಂದ ವಿಪುಲವಾದ ಆಧಾರಗಳನ್ನು ಕೊಡ್ತಾ ಈ ಥರ ವಿವರಿಸ್ತಾ ಹೋಗ್ತಾರೆ. ಆಚಾರ್ಯರು ಬೌದ್ಧ ಮತದ ವಿಚಾರವನ್ನು ವಿಮರ್ಶನೆ ಮಾಡ್ತಿದ್ದ ಹಾಗೆ ಬೌದ್ಧರ ಆಚಾರವನ್ನು ವಿಮರ್ಶೆಗೆ ತಗೋತಾರೆ. ಗೌತಮ ಬುದ್ಧ ಹಲವಾರು ವರ್ಷಗಳ ವೇದಶಾಸ್ತ್ರಗಳ ಸತತ ಅಧ್ಯಯನ, ಧ್ಯಾನ, ತಪಸ್ಸುಗಳಿಂದ ಕಂಡುಕೊಂಡ ಸತ್ಯವನ್ನು ಆತನ ಮುಂದಿನವರು ಮರೀತಾರೆ. ವೇದಾಂತ ಧರ್ಮವೃಕ್ಷದ ಮೂಲ ಆಧಾರದಿಂದ ಬೇರಿನಿಂದ ಕಳಚಿಕೊಂಡು ದೂರ ಆಗ್ತಾರೆ. ನೈತಿಕ ಜೀವನಕ್ಕೆ, ಬ್ರಹ್ಮಚರ್ಯಗೆ, ತಪಸ್ಸಿಗೆ, ಶುದ್ಧ ಚಾರಿತ್ರಕ್ಕೆ ಆತ ಕೊಟ್ಟಿದ್ದಂತಹ ಪ್ರಾಮುಖ್ಯವನ್ನು ಆತನ ಅನುಯಾಯಿಗಳು ಬಹಳ ಬೇಗ ಮರೆತು ಬಿಡ್ತಾರೆ. ಸನ್ಯಾಸಿಗಳ ಸಂಘಾರಾಮಗಳಲ್ಲಿ ಇರಬೇಕಾದಂತಹ ನೈಷ್ಠಿಕ ಬ್ರಹ್ಮಚರ್ಯ, ತಪಸ್ಸು, ನೇಮ, ನಿಷ್ಠೆ, ಸದಾಚಾರ ಇವುಗಳೆಲ್ಲ ಹಿಂದಿನ ಪಂಕ್ತಿಗೆ ಸರಿದು ಬಿಡುತ್ತವೆ. ಆಚಾರ ಅನ್ನೋದು ಕಲುಷಿತವಾಗುತ್ತೆ. ಸ್ತ್ರೀಯರಿಗೂ ಕೂಡ ಸನ್ಯಾಸವನ್ನು ಕೊಟ್ಟು ಸಂಘಗಳಿಗೆ ಸೇರಿಸ್ಕೊಳ್ತಾರೆ. ಸ್ತ್ರೀ ಪುರುಷ, ಭಿಕ್ಷು ಭಿಕ್ಷುಣಿಯರೆಲ್ಲರೂ ಒಟ್ಟಾಗೇನೆ ಇರೋಕ್ಕೆ ಪ್ರಾರಂಭ ಮಾಡ್ತಾರೆ. ಇಂದ್ರಿಯ ಸಮೂಹ ಬಹಳ ಬಲವಾದದ್ದು, ಅವುಗಳ ನಿಗ್ರಹಕ್ಕೆ ಬಾಹ್ಯ ಸನ್ನಿವೇಶವೂ ಕೂಡ ಪೂರಕವಾದದ್ದು. ಎಂತಹ ಬಲಿಷ್ಠ ಬ್ರಹ್ಮಚಾರಿಯಾದ್ರೂ ಬಾಹ್ಯ ಆಕರ್ಷಣೆಗೆ ಸಿಕ್ಕೋ ಸಂಭವ ಇದೆ. ರೂಪ, ರಸ, ಗಂಧಾದಿಗಳಿಂದ ದೂರ ಇರಬೇಕಾದವರು ಅವುಗಳ ಮಧ್ಯದಲ್ಲೇ ಇದ್ದರೆ ಇಂದ್ರಿಯಗಳ ಹಿಡಿತದಲ್ಲಿ ಇರೋಕ್ಕೆ ಸಾಧ್ಯವಾ? ಆಚಾರಹೀನರನ್ನು ಸಮಾಜ ಹೇಗೆ ತಾನೇ ಒಪ್ಕೊಳ್ಳೋಕ್ಕೆ ಸಾಧ್ಯ? ಜನ ಅಂಥವರನ್ನು ತಿರಸ್ಕರಿಸುತ್ತೆ, ದೂರ ಮಾಡುತ್ತಲ್ವಾ ಅಂತ ಆಚಾರ್ಯರು ಬೌದ್ಧರ ಸಂಘಾರಾಮಗಳಲ್ಲಿ ನೈತಿಕ ಪತನ ಆಗಿದ್ದನ್ನು ಕುರಿತು ತಮ್ಮ ವಿಷಾದವನ್ನು ಸೂಚಿಸ್ತಾ ಹೇಳ್ತಾ ಹೋಗ್ತಾರೆ.
ಶ್ರೀ ಶಂಕರಾಚಾರ್ಯರ ಹೆಸರು ಕಾಶಿಯಲ್ಲಿ ವಿಶ್ವನಾಥ ಮತ್ತು ಗಂಗಾ ಮಾತೆಯರಷ್ಟೇ ಪ್ರಖ್ಯಾತವಾಗ್ತಾ ಹೋಗುತ್ತೆ. ಅವರಲ್ಲಿ ತಮ್ಮ ತಮ್ಮ ಸಂಶಯ ಪರಿಹಾರಕ್ಕೆ ಅಂತ ಜನ ಹಗಲು ಇರುಳು ಅನ್ನೋದೇ ಬರ್ತಾ ಇರ್ತಾರೆ. ಆಚಾರ್ಯರು ಎಲ್ಲರನ್ನು, ಪಂಡಿತರನ್ನು, ಪಾಮರರನ್ನು ಕೂಡ, ತಮ್ಮ ಬೆಂಬಲಿಗರನ್ನು, ಹಾಗೆ ತಮ್ಮ ವಾದದ ವಿರೋಧಿಗಳನ್ನು ಕೂಡ ಆದರ ವಿಶ್ವಾಸಗಳಿಂದಲೇ ಕಾಣ್ತಾ ಇರ್ತಾರೆ. ಯಾರಲ್ಲೂ ಭೇದವನ್ನು ಎಣಿಸ್ತಾ ಇರೋದಿಲ್ಲ. ಬಂದವರ ಸಂಸ್ಕಾರ, ಅರ್ಹತೆ, ಯೋಗ್ಯತೆಗಳಿಗೆ ಅನುಸರಿಸಿ ತಕ್ಕ ಹಾಗೆ ಉಪದೇಶಗಳನ್ನು ಕೊಡ್ತಾ ಇರ್ತಾರೆ. ಬಾಲಕರು ಮತ್ತು ತರುಣರ ಪೀಳಿಗೆಗಳು ಸದಾ ಅವರನ್ನು ಮುತ್ತಿದ್ದು ಅವರ ಸೇವೆಗೆ ಅಂತೇಳಿ ಹಾತೊರಿತಾ ಇರುತ್ತೆ. ಆಚಾರ್ಯರು ನಿರ್ಗುಣ ಬ್ರಹ್ಮೋಪಾಸಕರು. ಆದರೆ ತಮ್ಮ ಅನುಯಾಯಿಗಳಲ್ಲಿ ಬಹಳಷ್ಟು ಜನ ಈ ಪರಮಾರ್ಥ ತತ್ವವನ್ನು ಅರಿಯುವಷ್ಟು ಸಮರ್ಥರಾಗಿಲ್ಲ ಅನ್ನೋದನ್ನು ಗ್ರಹಿಸಿ ಅವರವರಿಗೆ ಇಷ್ಟವಾದಂತಹ ದೇವತೆಗಳ ಉಪಾಸನೆಯನ್ನ ಉಪದೇಶ ಮಾಡ್ತಾ ಇರ್ತಾರೆ. ಶಿವ, ವಿಷ್ಣು, ದೇವಿ, ಸೂರ್ಯ, ಗಣಪತಿ ಮುಂತಾದ ದೇವತೆಗಳ ಉಪಾಸನೆಯಿಂದ ಚಿತ್ತಶುದ್ಧಿಯನ್ನ ಮಾಡಿಕೊಂಡು ಆನಂತರ ಅದ್ವೈತ ತತ್ವದ ಉಪಾಸನೆ ಮಾಡಬಹುದು ಅಂತ ಉಪದೇಶ ಮಾಡ್ತಾರೆ. ತಾವು ಸಂದರ್ಶನ ಕೊಟ್ಟಂತಹ ದೇವಾಲಯಗಳಲ್ಲಿ ಎಲ್ಲ ಕಡೆ ತಾವೇ ಸ್ವತಃ ಪೂಜೆ ಮಾಡ್ತಾರೆ. ಪೂಜಾ ಕಾಲದಲ್ಲಿ ಸುಂದರವಾದಂತಹ ಸ್ತೋತ್ರಗಳನ್ನು ರಚಿಸಿ ಹಾಡ್ತಾರೆ. ತಮ್ಮ ಎಲ್ಲ ಸ್ತೋತ್ರಗಳಲ್ಲೂ ಅದ್ವೈತ ತತ್ವ ಪ್ರಕಾಶ ಆಗೋ ಹಾಗೆ, ಸುಲಭವಾಗಿ ಗ್ರಾಹ್ಯ ಆಗೋ ಹಾಗೆ, ಹಾಡ್ಕೊಳ್ಳೋಕ್ಕೂ ಸುಲಭ ಆಗೋ ಹಾಗೆ, ಭಕ್ತಿ ರಸೋಪೇತವಾಗಿರೋ ಹಾಗೆ ಅವುಗಳನ್ನು ರಚನೆ ಮಾಡಿರ್ತಾರೆ. ಯಾವುದೇ ಬಾಲನಾಗಲಿ, ತರುಣ, ವೃದ್ಧರಾಗಲಿ ಯಾರ ಬಾಯಲ್ಲಿ ನೋಡಿದ್ರೂ ಶ್ರೀಮದ್ ಆಚಾರ್ಯ ರಚಿತ ಸ್ತೋತ್ರವೇ ಪಿಂಗಣಿಸ್ತಾ ಇರುತ್ತೆ. ಯಾವ ವಿದ್ವಾಂಸರ ಗುಂಪಲ್ಲೂ ಕೂಡ ಅದ್ವೈತ ವೇದಾಂತದ ಚರ್ಚನೆ ನಡೀತಾ ಇರುತ್ತೆ. ಆಚಾರ್ಯರು ವಾರಾಣಸಿ ಕ್ಷೇತ್ರಕ್ಕೆ ಬಂದ ಉದ್ದೇಶ ಈಗ ಈಡೇರಿರುತ್ತೆ. ವೇದಾಂತ ಧರ್ಮ ಪ್ರಚಾರಕ್ಕೆ ಅಲ್ಲಿ ಬಲಿಷ್ಠವಾದಂತಹ ಅಡಿಪಾಯ ಕೂಡ ಸಿಕ್ಕಿರುತ್ತೆ. ಭಾರತೀಯ ವಿದ್ವಾಂಸರು ತಮ್ಮ ತಮ್ಮಲ್ಲಿನ ಅಭಿಪ್ರಾಯ ಭೇದಗಳಿಂದ ವಿಚಾರಗಳ ಒಳತೋಟಿಯಲ್ಲಿ ಸಿಕ್ಕಿದ್ದಾಗ ಆಚಾರ್ಯರು ಪ್ರವೇಶ ಮಾಡಿರ್ತಾರೆ. ಆ ಸಿಕ್ಕನ್ನು ಬಿಡಿಸಿ ಎಲ್ಲ ವಿಚಾರಗಳು ಒಂದಕ್ಕೊಂದು ಪೂರಕ, ಯಾವುದು ಪೂರ್ಣ ಸತ್ಯವಲ್ಲ, ಸಮಗ್ರವಾದ ತತ್ವದರ್ಶನವು ಅದ್ವೈತ ವೇದಾಂತವೇ ಅನ್ನೋದನ್ನ ಎಲ್ಲರಿಗೂ ಮನಗಾಣಿಸ್ತಾರೆ. ಯಾವುದನ್ನು ತಿರಸ್ಕರಿಸದೆ ಅದರದರ ಸ್ಥಾನದಲ್ಲಿ ಅವುಗಳನ್ನು ನಿಲ್ಲಿಸಿ ವಿಶ್ವಧರ್ಮವಾದ ವೇದಾಂತ ಧರ್ಮದಲ್ಲಿ ಎಲ್ಲ ವಿಚಾರಗಳಿಗೂ ದೃಷ್ಟಿಗಳಿಗೂ ಸ್ಥಾನ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.